ಯಾಕೆಂದ್ರೆ 3 ವರ್ಷ ತಾಲೂಕಿನಲ್ಲಿ ಆಡಳಿತ ಹಳಿ ತಪ್ಪಿದ್ರಿಂದ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ತಾಲೂಕಿನ ಎಲ್ಲ ನಾಯಕರುಗಳ ನಾಯಕತ್ವದಲ್ಲಿ ವೆಂಕಟರಮಣಯ್ಯನವರ ಮಾರ್ಗದರ್ಶನದಲ್ಲಿ ಸಂಸದ ಅಭ್ಯರ್ಥಿ ಅಂತ ಶ್ರೀಯುತ ರಕ್ಷಾರಾಮಯ್ಯನವರ ಮಾರ್ಗದರ್ಶನದಲ್ಲಿ ತಾಲೂಕಿನಲ್ಲಿ ಪಕ್ಷ ಸಂಘಟನೆ ನಡೀತಾ ಇದೆ. ವೆಂಕಟರಮಣಯ್ಯನವರ ಅಭ್ಯರ್ಥಿನ ಅಲ್ವಾ ಅನ್ನುವಂಥದ್ದು ಪಕ್ಷ ತೀರ್ಮಾನ. ನಾನು ಜನಸಾಮಾನ್ಯರ ಸೇವೆ ಮಾಡಿದ್ದೀನಿ, ಪಕ್ಷ ಸಂಘಟನೆ ಮಾಡಿದ್ದೀನಿ ಅಂತ ಹೇಳಿ ಪಕ್ಷಕ್ಕೆ ಹಿಡಿಸಿದ್ರೆ ನಮ್ಮಲ್ಲಿ ಯಾರು ಹೊರಗಡೆ ಅಭ್ಯರ್ಥಿಗಳು ಅನ್ನೋ ಒಂದು ಮಾತೇ ಇಲ್ಲ. ವೆಂಕಟರಮಣಪ್ಪನವರೇ ನಮ್ಮ ನಾಯಕರು, ವೆಂಕಟರಮಣಪ್ಪನವರೇ ನಮ್ಮ ಅಭ್ಯರ್ಥಿ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ದೊಡ್ಡಬಳ್ಳಾಪುರದವರೇ ಅಭ್ಯರ್ಥಿಯಾಗಿರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಹೊರಗಿನಿಂದ ಅಭ್ಯರ್ಥಿಗಳಿಲ್ಲ. ಬಿಜೆಪಿ ಅವ್ರದ್ದೇನೋ ಸೀದೋಗಿರ್ಬೋದು. ಅವತ್ತಿನ ಶಾಸಕರಾದಂಥ ವೆಂಕಟರಮಣಪ್ಪನವರು ಮುಖ್ಯಮಂತ್ರಿಗಳಿಗೆ ಹೆಂಗೆ ಲೆಟರ್ ಕೊಡಕ್ ಬರಲ್ಲ ಅಂತ ಒಂದು ಮಾಧ್ಯಮದಲ್ಲಿ ಚುನಾವಣಾ ಪೂರ್ವದಲ್ಲಿ ಒಂದು ಇಂಟರ್ವ್ಯೂನಲ್ಲೇ ಶಾಸಕರು ಹೇಳಿದ್ದಾರೆ. ಯಾಕೆ ನವದೊಡ್ಡಬಳ್ಳಾಪುರನ ಇವರು ತೋರ್ಸಕ್ಕಾಗ್ತಾ ಇಲ್ಲ? ಅತಿ ಶೀಘ್ರದಲ್ಲಿ ನಾವು ದೊಡ್ಡಬಳ್ಳಾಪುರ ಯುವ ಕಾಂಗ್ರೆಸ್ ಇಂದ ನಿಮ್ಮ ಮನೆಗೋ ನಿಮ್ಮ ಮನೆ ನಿಮ್ಮ ಕಚೇರಿಗೋ ಅತಿ ಶೀಘ್ರದಲ್ಲಿ ಬರ್ತೀವಿ. 2022ರಲ್ಲಿ ಅವ್ರ ಸರ್ಕಾರ ಇರಲಿಲ್ಲ, ಅವ್ರೇನೋ ಬಂದು ಕೆಲಸ ಮಾಡಿದ್ರು ಅಂತ ಹೇಳ್ತೀವಿ. ಯಾವ ರೀತಿ ಕೆಲಸ? ಸಮಾಜ ಸೇವೆ ಬೇರೆ, ಅಭಿವೃದ್ಧಿ ಕೆಲಸ ಬೇರೆ. ಅವರು ಸಮಾಜ ಸೇವೆಯಲ್ಲಿ ಹಿಂದಿದ್ದಾರೆ ಅಂತ ನಾನು ಹೇಳಲ್ಲ. ಈಗಿನ ತಾಲೂಕಿನ ಜನಪ್ರತಿನಿಧಿಗಳು ಖಂಡಿತ ಒಳ್ಳೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಆ ವಿಚಾರದಲ್ಲಿ ನಮಗೆ ಖುಷಿ ಇದೆ. ಆದರೆ ನಾವು ಕೇಳ್ತಿರೋದು ಅಭಿವೃದ್ಧಿ ವಿಚಾರ. ಸರ್ಕಾರದಿಂದ ಜನಸಾಮಾನ್ಯರಿಗೆ ಏನಾಗಬೇಕು ಅದನ್ನ ಎಲ್ಲೋ ಒಂದ್ ಕಡೆ ಸರ್ಕಾರ ಮತ್ತೆ ಜನಸಾಮಾನ್ಯ ಮಧ್ಯದಲ್ಲಿ ಇವರು ಒಂದು ಕೊಂಡಿ ಆಗಿದ್ದಾರೆ. ಅವರ ಒಂದು ಕೆಲಸ ಅವರೆಲ್ಲೋ ಮರ್ತಿದ್ದಾರೆ. ಆ ಕೆಲಸ ನಾಜೂಕಾಗಿ ಆಗ್ತಾ ಇಲ್ಲ ಅನ್ನೋದಷ್ಟೇ ನಮ್ಮ ವಿಷಯ. ಇನ್ನ ನಿಕಟಪೂರ್ವ ಶಾಸಕರು ಎಲ್ಲೂ ಜಾಸ್ತಿ ಕಾಣಿಸ್ತಾ ಇಲ್ಲ, ಅವರೇನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಆ ವಿಚಾರದಲ್ಲಿ ನಾನು ಒಂದು ಸಣ್ಣ ಆಕ್ಷೇಪಣೆ ವ್ಯಕ್ತಪಡಿಸ್ತೇನೆ. ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳಾಗಿರ್ಬೋದು, ಅವರು ವಿಧಾನಸೌಧ ಆಗಿರ್ಬೋದು, ಮಂತ್ರಿಗಳು ಆಗಿರ್ಬೋದು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಆ ಕೆಲಸಗಳು ಆಗಬೇಕು ಅಂತ ಹೇಳಿ ಒತ್ತಡ ಹಾಕೋದ್ರಲ್ಲಿ ಯಾವತ್ತೂ ಮುಂದಿದ್ದಾರೆ. ಆದ್ರೆ ಸೋತಿದ್ದೀನಿ ಅನ್ನುವಂಥ ಗಿಲ್ಟು, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿ ಜನ ನನ್ನ ಸೋಲ್ಸಿದ್ರಲ್ಲ ಅನ್ನೋ ಬೇಜಾರು ಒಂದಷ್ಟು ದಿವಸಗಳ ಕಾಲ ಅವ್ರಿಗಿದ್ದಿದ್ದು ನಿಜ. ಈಗ ಯಾರೇ ಆಗ್ಲಿ, ನಾನೊಂದು ಗ್ರಾಮ ಪಂಚಾಯತಿ ಸೋತ್ರೆ ನಾನು ಸುಧಾರಿಸ್ಕೊಂಡು ಈಚೆ ಬರೋಕೆನೆ ಒಂದೊಂದು ವರ್ಷ ಬೇಕು. ಅಂಥದ್ದು ತಾಲೂಕಿನ 2 ಬಾರಿ ಶಾಸಕರಾದಂಥವ್ರು, ಈಗ ಸರ್ಕಾರ ಬಂದಿದೆ, ಅವರು ಅಧಿಕಾರದಲ್ಲಿದ್ದರೆ ತಾಲೂಕು ಮತ್ತಷ್ಟು ಅಭಿವೃದ್ಧಿ ಆಗ್ತಾ ಇತ್ತು ಅನ್ನೋ ಒಂದು ಆಶಾಗೋಪುರ ಅವರಲ್ಲಿತ್ತು. ಅದೆಲ್ಲೋ ಒಂದ್ ಕಡೆ ಜನ ಬೇಡ ಅಂತ ತೀರ್ಮಾನ ಕೈಗೊಂಡಾಗ ಆ ವಿಚಾರದಲ್ಲಿ ಸ್ವಲ್ಪ ಬೇಜಾರಿರುತ್ತೆ. ಆ ಬೇಜಾರು ಕಳೆಯೋದಕ್ಕೆ ಸ್ವಲ್ಪ ಸಮಯ ತಗೊಂತು. ಹಾಗಾಗಿ ಅವರು ಕಾಣಿಸ್ಕೊಳ್ಳೋದು ಒಂಚೂರು ಕಮ್ಮಿ ಆಯ್ತು. ಬಟ್ ಆದ್ರೆ ಅವರೆಲ್ಲೂ ಕೂಡ ಸಂಪೂರ್ಣ ತಾಲೂಕು ಅಂತ ಕೆಲಸ ಮಾಡಲಿಲ್ಲ. ಹಲವಾರು ಕಾರ್ಯಕ್ರಮಗಳಲ್ಲಿ, ಪಕ್ಷ ಸಂಘಟನೆ ವಿಚಾರಗಳಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡ್ರು. ಸಾರ್ವಜನಿಕವಾಗಿ ಅವರೆಲ್ಲೂ ಆಡಂಬರ ತೋರಿಸ್ತಿಲ್ಲ. ಸೊ ಹಾಗಾಗಿ ಆ ಮಾತನ್ನು ನಾನು ಒಪ್ಪೋದಿಲ್ಲ. ತಾಲೂಕಿನಲ್ಲಿ ಇದ್ದಾರೆ, ತಾಲೂಕಿನ ಸಂಘಟನೆ ವಿಚಾರವಾಗಿದ್ದು ಜನಸಾಮಾನ್ಯರು ಬೆಳಿಗ್ಗೆ ಅಂತ ಅವ್ರ ಮನೆ ಹತ್ರ ಯಾರು ಸರ್ಕಾರದಿಂದ ಏನು ಅವ್ರಿಗೆ ಆಗ್ಬೇಕಾಗಿದೆ, ಇಲ್ಲಿ ಏನ್ ತಾಲೂಕಲ್ಲಿ ನಡೀತಾ ಇಲ್ಲ, ಅವ್ರನ್ನ ಭೇಟಿ ಮಾಡಿದವ್ರನ್ನ ಖಂಡಿತ ಖುದ್ದು ಅವರೇ ಅವರನ್ನು ಕರ್ಕೊಂಡೋಗಿ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವಂತ ಕೆಲಸನ ಅವ್ರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚಾಗಿ ಮಾಡಬೇಕು ಅಂತ ನಾವು ಅವ್ರು ಕೂಡ ಮನವಿ ಮಾಡಿದ್ದೀವಿ ನಮ್ಮ ಯುವ ಕಾಂಗ್ರೆಸ್ ಸಮಿತಿಯಿಂದ, ನಮ್ಮ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ. ಅದಕ್ಕೆ ಅವರು ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ಯಾಕೆಂದ್ರೆ 3 ವರ್ಷ ತಾಲೂಕಿನಲ್ಲಿ ಆಡಳಿತ ಹಳಿ ತಪ್ಪಿದ್ರಿಂದ ಇನ್ನು ನಾವು ಕಾಯಲಿಕ್ಕೆ ಆಗೋದಿಲ್ಲ. ಅವರು ಮತ್ತೆ ಅಖಾಡವನ್ನ ಪ್ರವೇಶ ಮಾಡಬೇಕು, ಜನಸಾಮಾನ್ಯರ ಕುಂದುಕೊರತೆಯನ್ನ ಆಲಿಸಬೇಕು, ತಾಲೂಕಿನ ಅಭಿವೃದ್ಧಿ ವಿಚಾರಕ್ಕೆ ವೇಗವನ್ನು ಕೊಡಬೇಕು ಅಂತ ಹೇಳಿ ನಾವು ನಿಕಟಪೂರ್ವ ಶಾಸಕರ ಮೇಲೆ ಒತ್ತಡ ಹಾಕಿದ್ದೇವೆ. ಅವರು ಅದಕ್ಕೆ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಹೈಕಮಾಂಡ್ ಕೂಡ ಅವರಿಗೆ ಮಾರ್ಗದರ್ಶನ ನೀಡಿದೆ. ಇನ್ನೂ ಅತಿ ಹೆಚ್ಚಿನ ಕೆಲಸನ ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತಾರೆ ಸರ್. ಆಮೇಲೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಯ್ಯ ಬೇರೆಯವರು ಬರ್ತಾರೆ ಅಂತ ವಿಚಾರ ಮಾಡಿ ಸರ್. ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಾಗೆ. ವೆಂಕಟರಮಣಯ್ಯನವರು ನಿಕಟಪೂರ್ವ ಶಾಸಕರು, ನಮ್ಮ ನಾಯಕರು. ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ತಾಲೂಕಿನ ಎಲ್ಲ ನಾಯಕರುಗಳ ನಾಯಕತ್ವದಲ್ಲಿ, ವೆಂಕಟರಮಣಯ್ಯನವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸದ ಅಭ್ಯರ್ಥಿ ಅಂತ ಶ್ರೀಯುತ ರಕ್ಷಾರಾಮಯ್ಯನವರ ಮಾರ್ಗದರ್ಶನದಲ್ಲಿ ತಾಲೂಕಿನಲ್ಲಿ ಪಕ್ಷ ಸಂಘಟನೆ ನಡೀತಾ ಇದೆ. ವೆಂಕಟರಮಣಯ್ಯನವರ ಅಭ್ಯರ್ಥಿನ ಅಲ್ವಾ ಅನ್ನುವಂಥದ್ದು ಪಕ್ಷ ತೀರ್ಮಾನ. ಅವ್ರು ಯಾವತ್ತು ನಾನು ಅಭ್ಯರ್ಥಿ ಹೇಳಿ ಹಿಂದೆನೂ ಓಡಾಡಲಿಲ್ಲ. 2013ರಿಂದ 2018ರವರೆಗೂ ಶಾಸಕರಾಗಿದ್ದಂಥವರು 2018ರಲ್ಲಿ ಇದೇ ಭಗತ್ ಸಿಂಗ್ ಕಾರ್ಯಕ್ರಮ
ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿ ನಮ್ಮ ಪೂಜ್ಯ ದಿವಂಗತ RG ವೆಂಕಟಾಚಲಯ್ಯನವರ ನಾಯಕತ್ವದಲ್ಲಿ ಆ ಕಾರ್ಯಕ್ರಮದಲ್ಲಿ ಹೇಳಿದ್ದು ಈಗಲೂ ನನಗೆ ನೆನಪಿದೆ. 13ರಿಂದ 18ರವರೆಗೂ ನಾನು ತಾಲೂಕಿನಲ್ಲಿ ಶಾಸಕನಾಗಿ ಆಡಳಿತ ಮಾಡಿದ್ದೇನೆ. ನನ್ನ ಕಾರ್ಯವೈಖರಿ ಜನಸಾಮಾನ್ಯರಿಗೆ ಹಿಡಿಸಿದ್ರೆ, ನನ್ನನ್ನ ನೀವು ಒಪ್ಪಿದ್ರೆ, ನಾನು ಜನಸಾಮಾನ್ಯರ ಸೇವೆ ಮಾಡಿದ್ದೀನಿ, ಪಕ್ಷ ಸಂಘಟನೆ ಮಾಡಿದ್ದೀನಿ ಅಂತ ಹೇಳಿ ಪಕ್ಷಕ್ಕೆ ಹಿಡಿಸಿದ್ರೆ, ಪಕ್ಷ ಮತ್ತೊಮ್ಮೆ ನನಗೆ ಟಿಕೆಟ್ ಕೊಟ್ರೆ, ಜನಸಾಮಾನ್ಯರು ನನ್ನನ್ನು ಮತ್ತೆ ಹಾರಿಸಿದ್ರೆ ನಾನು ಕೆಲಸ ಮಾಡಲಿಕ್ಕೆ ಕಟಿಬದ್ಧವಾಗಿದ್ದೇನೆ. ಇಲ್ಲ ಅಂದ್ರೆ ಪಕ್ಷ ಅಥವಾ ಜನಸಾಮಾನ್ಯರು ತಗೊಳ್ಳುವಂತ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ 2018ರಲ್ಲಿ ಅವರು ಘಂಟಾಘೋಷವಾಗಿ ಘೋಷಣೆ ಮಾಡಿದ್ರು. ಆ ವೇದಿಕೆಯಲ್ಲೂ ಕೂಡ ವೆಂಕಟರಮಣಯ್ಯ ಅಭ್ಯರ್ಥಿ ಅಂತ ನಾವು ಯಾರು ಹೇಳಿಲ್ಲ. ಹೈಕಮಾಂಡ್ ಪಕ್ಷ ತಗೊಳ್ಳುವಂತ ತೀರ್ಮಾನ ನನಗೆ ಕೊಟ್ಟರು ಓಕೆ, ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೇನೆ ಅಂತ ಅವ್ರು ಹೇಳಿದ್ರು. ಆ ಒಂದು ಸ್ಟ್ಯಾಂಡ್ಗೆ ಅವ್ರು ಇವತ್ತು ಬದ್ಧವಾಗಿದ್ದಾರೆ. ವೆಂಕಟರಮಣಯ್ಯನವರೆಲ್ಲ ಕಾಂಗ್ರೆಸ್ಸಿನ ಸಮಸ್ತ ನಾಯಕರು ಕೂಡ ನಾವೆಲ್ಲರೂ ಕೂಡ ಆ ಒಂದು ವಿಚಾರಕ್ಕೆ ಬದ್ಧವಾಗಿದ್ದೇವೆ. ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ. ನಮ್ಗೆ ಇಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಜನಸಾಮಾನ್ಯರಿಗೆ ಆಗುವಂತ ಅನುಕೂಲ ಅಷ್ಟೇ ಮುಖ್ಯ. ಪಕ್ಷ ಯಾರೇ ಅಭ್ಯರ್ಥಿಯನ್ನ ಮಾಡಿದ್ರು ಕೂಡ ಅವರಿಗೆ ಎಲ್ಲರೂ ಶಿರಸಾವಹಿಸಿ ತಲೆಬಾಗಿ ಅವರಿಗೆ ಕೆಲಸ ಮಾಡ್ತೀವಿ. ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಪಕ್ಷಕ್ಕೆ ಪ್ರತಿಯೊಂದು ಎಲೆಕ್ಷನ್ ಅಲ್ಲೂ ಅಭ್ಯರ್ಥಿಗಳ ಕೊರತೆ ಬರ ಇತ್ತು. ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಆಗಲಿ ಬರ ಆಗಲಿ ಇಲ್ಲ. ನಮ್ಮಲ್ಲಿ ಯಾರು ಹೊರಗಡೆ ಅಭ್ಯರ್ಥಿಗಳು ಅನ್ನೋ ಒಂದು ಮಾತೇ ಇಲ್ಲ. ವೆಂಕಟರಮಣಪ್ಪನವರೇ ನಮ್ಮ ನಾಯಕರು, ವೆಂಕಟರಮಣಪ್ಪನವರೇ ನಮ್ಮ ಅಭ್ಯರ್ಥಿ. ಒಂದು ಪಕ್ಷ ಏನಾದರೂ ಬೇರೆ ಅವಕಾಶ ಇದ್ರೂ ಅದು ನಮ್ಮ ದೊಡ್ಡಬಳ್ಳಾಪುರದ ಅಭ್ಯರ್ಥಿನೇ ಅಂತ ಹೇಳ್ತೀನಿ ಹೊರತು ನಾವು ಯಾವತ್ತೂ ದೊಡ್ಡಬಳ್ಳಾಪುರ ಕಾಂಗ್ರೆಸ್ಗೆ ಹೊರಗಿನ ಅಭ್ಯರ್ಥಿಗಳ ಬರ ಇಲ್ಲ. ಇದು ಒಂದು ಸ್ಪಷ್ಟವಾಗಿ ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಏನೇನು ಇವತ್ತು ಮಾತುಗಳು ಬರ್ತಾ ಇದ್ದಾವೆ, ಸ್ಟಾರು ಮೂನು ಎಲ್ಲ ಬರ್ತಾರೆ ಅಂತ ಏನೇನು ಹೇಳ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಒಂದು ಸ್ಪಷ್ಟವಾಗಿ ಉತ್ತರ ಹೇಳ್ತಾ ಇದ್ದೀನಿ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ದೊಡ್ಡಬಳ್ಳಾಪುರದವರೇ ಅಭ್ಯರ್ಥಿಯಾಗಿರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಹೊರಗಿನಿಂದ ಅಭ್ಯರ್ಥಿಗಳಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಹೊರಗಿನ ಅಭ್ಯರ್ಥಿಗಳ ಬರನೂ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಜನ ನಾಯಕರುಗಳಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಪಕ್ಷ ಸುಭಿಕ್ಷವಾಗಿದೆ. 2023ರಲ್ಲಿ ಸೋತಿರ್ಬೋದು, ಸತ್ತಿಲ್ಲ ಅಂತ ನಾನು ಪ್ರತಿ ಸರಿ ಹೇಳ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಸಮೃದ್ಧವಾಗಿದೆ. ಬಿಜೆಪಿ ಅವ್ರದ್ದೇನೋ ಸೀದೋಗಿರ್ಬೋದು, ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಯಾವುದೂ ಸೀದೋಗಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. 2028ರಲ್ಲಿ ನಡೆಯತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವತ್ತು ನಾವು ಎಷ್ಟು ಮತಗಳಿಂದ ಸೋತಿದೀವೋ ಅಷ್ಟೇ ಅಂತರದ ಮತಗಳಿಂದ ನಾವು 2028ರಲ್ಲಿ ನಾವು ದೊಡ್ಡಬಳ್ಳಾಪುರ ಕಾಂಗ್ರೆಸ್ ವಿಜಯ್ ಬಾವುಟನ ಆರಿಸ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳೋದಕ್ಕೆ ಹೇಳ್ತೀನಿ. ಅನುದಾನದ ವಿಚಾರದಲ್ಲಿ ಒಂದು ನಿಮಿಷ, ಅನುದಾನದ ವಿಚಾರದಲ್ಲಿ ಶಾಸಕರು ಟ್ರೈ ಮಾಡಿದ್ರೆ ಕಾಂಗ್ರೆಸ್ ಅವರು ಅಡ್ಗಾಲ ಸರ್, ಯಾರು ಇಲ್ಲಿ ಅಡ್ಗಾಲಿಲ್ಲ ಸರ್. ಇಲ್ಲಿ ಅವತ್ತಿನ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಇಲ್ಲಿ ಬಂದಿದ್ದಂಥ ಶಾಸಕರು 2022ರಲ್ಲಿ ಶಾಸಕರಾಗಿದ್ದಂಥ ಟಿ ವೆಂಕಟರಮಣಪ್ಪನವರು ಎಷ್ಟು ಸರಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಕೊಟ್ಟಿದ್ದಂಥ ಅನುದಾನ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಸುಮಾರು 65 ಕೋಟಿಗೂ ಹೆಚ್ಚು ಅನುದಾನನ ವಾಪಸ್ ತಗೊಂತಾರೆ ಬಿಜೆಪಿ ಸರ್ಕಾರ. ಅವರು ಇವತ್ತು ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಈ ತರ ಎಲ್ಲ ದೊಂಬರಾಟಗಳು ಬಿಡಬೇಕು. ಶಾಸಕರು ಮೊದಲೇ ಹೇಳಿದ್ದಾರೆ ಏನಂತ, ನಾನು ಟೇಬಲ್ ಬುದ್ಧಿ ಅನುದಾನ ತರ್ತೀನಿ. ಅವತ್ತಿನ ಶಾಸಕರಾದಂಥ ವೆಂಕಟರಮಣಪ್ಪನವರು ಮುಖ್ಯಮಂತ್ರಿಗಳಿಗೆ ಹೆಂಗೆ ಲೆಟರ್ ಕೊಡಕ್ಕೆ ಬರಲ್ಲ ಅಂತ ಒಂದು ಮಾಧ್ಯಮದಲ್ಲಿ ಚುನಾವಣಾ ಪೂರ್ವದಲ್ಲಿ ಒಂದು ಇಂಟರ್ವ್ಯೂನಲ್ಲೇ ಶಾಸಕರು ಹೇಳಿದ್ದಾರೆ. ಇವತ್ತಿನ ಶಾಸಕರು ಅವತ್ತು ಹೇಳಿದ್ದಾರೆ, ಯಾವ ತರ ಯಾವ ಮಿನಿಸ್ಟ್ರಿಗೆ ಯಾವ ಮುಖ್ಯಮಂತ್ರಿಗೆ ಒಂದು ಲೆಟರ್ ಕೊಡೋದಕ್ಕೆ ಬರೋದಿಲ್ಲ ಅಂತ, ಮನವಿ ಪತ್ರ ಯಾವ ತರ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇವರು ಅಮೆರಿಕಾದಲ್ಲಿ MS ಮಾಡ್ಕೊಂಡ್ಬಂದು ಯಾವ ತರ ಮನವಿ ಪತ್ರ ಕೊಟ್ಬಿಟ್ಟು ಸರ್ಕಾರದಿಂದ ಅನುದಾನಗಳು ತರ್ತಾ ಇದ್ದಾರೆ. ಯಾಕೆ ನವದೊಡ್ಡಬಳ್ಳಾಪುರನ ಇವರು ತೋರ್ಸಕ್ಕಾಗ್ತಾ ಇಲ್ಲ? ಜನಗಳು ಕೊಟ್ಟು ಭರವಸೆ ಏನು 2023 ಸಾರ್ವತ್ರಿಕ ಚುನಾವಣೆಗೆ ಮುಂಚೆ ಇವ್ರೇನೇನು ಭರವಸೆ ಕೊಟ್ಟಿದ್ರು? ಒಂದು ಜಿ ರಾಮೇಗೌಡ ಸರ್ಕಲ್ ಇಂದ ತಾಲೂಕ್ ಆಫೀಸ್ ಸರ್ಕಲ್ ವರೆಗೂ ಅಂಬೇಡ್ಕರ್ ರಸ್ತೆನ ಒಂದು ಕಾಂಕ್ರೀಟ್, ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2023-24ರಲ್ಲೇನೋ ಎಲ್ಲ ತಾಲೂಕುಗಳ ಮುಖ್ಯ ರಸ್ತೆಗೂ
ಸುಮಾರು 10 ರಿಂದ 12 ಕೋಟಿ ರೂಪಾಯಿ ಅನುದಾನನ ಎಲ್ಲ ತಾಲೂಕಿನ ಮುಖ್ಯ ರಸ್ತೆಗಳಿಗೆ ಅಂತ ಕೊಟ್ಟಿದ್ರು. ಅದನ್ನೇನು ಶಾಸಕರು ಅವರೇನು ಟೇಬಲ್ ಬುದ್ಧಿ ಏನು ತಂದಿರೋ ಅನುದಾನನೂ ಏನಲ್ಲ. ಶಾಸಕರು ಅನುದಾನದಲ್ಲಿ 2024ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಶಾಸಕರುಗಳಿಗೂ 24-25 ಎಲ್ಲ ಶಾಸಕರುಗಳಿಗೂ 50 ಕೋಟಿ ಅನುದಾನ ಕೊಟ್ಟರು. ಶಾಸಕರು ಹೋಗಿ ಬರೀ ಗುದ್ಲಿ ಪೂಜೆ ಮಾಡಿ ವೆಟ್ ಮಿಕ್ಸ್ ಹಾಕಿ ಬಂದಿದ್ದೆ ಹೊರತು ಅದಕ್ಕಿನ್ನ ಟಾರ್ ಹಾಕಿಲ್ಲ. ತಮ್ಗೆಲ್ಲರಿಗೂ ಗೊತ್ತು, ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲದಲ್ಲಿ ಹಾಕೋ ಟಾರು, ಬೇಸಿಗೆ ಕಾಲದಲ್ಲಿ ಹಾಕೋ ಟಾರು ಎಷ್ಟು ಬೇಸಿಗೆನಲ್ಲಿ ಹಾಕಿದ್ರೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಮಳೆಗಾಲದಲ್ಲಿ ಹಾಕಿದ್ರೆ ನೀರು ಹರಿದು ಹೆವಿ ಗಾಡಿಗಳು ಓಡಾಡಿದ್ರೆ ಹೊರಟೋಗುತ್ತೆ. ಬೇಸಿಗೆ ಮುಗಿಯೋದಕ್ಕೆ ಮುಂಚೆ ಟಾರ್ ಹಾಕಬೇಕು ಅನ್ನೋದು ಶಾಸಕರಿಗೆ ಅಮೆರಿಕದಲ್ಲಿ ಹೇಳ್ಕೊಟ್ಟಿಲ್ವ ಇನ್ನು. ಸೊ ಇರೋದನ್ನ 100 ಜನ ಓಡಾಡೋಂಥ ಜಾಗಗಳೆಲ್ಲ ವೆಟ್ ಮಿಕ್ಸ್ ಹಾಕಿ ಬಿಟ್ಟಿದ್ದೀರಾ. ಫಸ್ಟ್ ಅದಕ್ಕೆ ಟಾರ್ ಹಾಕಿ, ಆಮೇಲೆ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಮುಂದಕ್ಕೆ ಆಮೇಲೆ ಮಾತಾಡೋಣ. ಅತಿ ಶೀಘ್ರದಲ್ಲಿ ನಾವು ದೊಡ್ಡಬಳ್ಳಾಪುರ ಯುವ ಕಾಂಗ್ರೆಸ್ಸಿಂದ ನಿಮ್ಮ ಮನೆಗೆ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ ಮನೆಗೋ, ನಿಮ್ಮ ಕಚೇರಿಗೋ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ 5 ವರ್ಷಕ್ಕೆ ನಾನು ಪ್ರೋಗ್ರೆಸ್ ಕಾರ್ಡ್ ಕೊಟ್ಟು ಬರ್ತೀನಿ ಅಂತ ಹೇಳಿದಾರಲ್ಲ, ಮಿಡ್ ಟರ್ಮ್ ಮುಗ್ದೋಗಿದೆ, 2.5 ವರ್ಷ ಆಗೋಗಿದೆ. ಮಿಡ್ ಟರ್ಮ್ ಎಕ್ಸಾಮ್ ರಿಪೋರ್ಟ್ ಕಾರ್ಡ್ ಕೊಡಿ. ದೊಡ್ಡಬಳ್ಳಾಪುರ ಜನತೆ ಕೇಳ್ತಾವ್ರೆ ನಿಮ್ಮ ರಿಪೋರ್ಟ್ ಕಾರ್ಡ್ನ. ಮಿಡ್ ಟರ್ಮ್ದು ಮಾರ್ಕ್ಸ್ ಕೊಡಿ, ರಿಪೋರ್ಟ್ ಕಾರ್ಡ್ ಕೊಡಿ ಜನಗಳ ಮುಂದೆ. ಆಮೇಲೆ 5 ವರ್ಷಕ್ಕೆ ಕೊಡಿಯೋರಂತೆ ನೀವು 2.5 ವರ್ಷದ್ದು ರಿಪೋರ್ಟ್ ಕಾರ್ಡ್ ಕೊಡಿ ಫಸ್ಟು ನೀವು. ಅತಿ ಶೀಘ್ರದಲ್ಲಿ ನಮ್ಮ ಯುವ ಕಾಂಗ್ರೆಸ್ಸಿಂದ ನಿಮ್ಮ ಕಚೇರಿಗೆ ನಾವು ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ ಮಧ್ಯಂತರ ರಿಪೋರ್ಟ್ ಕಾರ್ಡ್ನ ಕೊಡಿ, ಬರ್ತೀವಿ, ಕೇಳ್ತೀವಿ. ಸರ್, ಹೇಳಿದ್ರೆ ಅಭ್ಯರ್ಥಿಗಳ ಬರ ಇಲ್ಲ ದೊಡ್ಡಬಳ್ಳಾಪುರದಲ್ಲಿ. ಹೌದು. ನಮ್ದು ಕುತೂಹಲ ಇರೋದು, ವೆಂಕಟರಮಣಯ್ಯ ಬಿಟ್ಟಾದ್ಮೇಲೆ ಬೇರೆ ಯಾರಿದ್ದಾರೆ? ಒಂದು 3-4 ಹೆಸರು ಸರ್, ಅದೆಲ್ಲ ಹೆಸರೇನಿಲ್ಲ ಸರ್. ನೀವು ವೆಂಕಟರಮಣಯ್ಯ ಬಿಟ್ಟರು ಅಂತ ಕೇಳಕ್ ಹೋಗಲ್ಲ. ವೆಂಕಟರಮಣಪ್ಪನವರೇ ನಮ್ಮ ಸರ್ವೋಚ್ಚ ನಾಯಕರು ಸರ್. ಅಭ್ಯರ್ಥಿಗಳ ಕೊರತೆ ಇಲ್ಲ ಅಂತ ಹೇಳಿದ್ರು. ಸರ್, ನಾಯಕರುಗಳು ತುಂಬಾ ಜನ ಇದ್ದಾರೆ. ನಾಯಕರುಗಳು ತುಂಬಾ ಜನ ಇಲ್ಲಿ ಕೂತಿರೋರು ಯಾರಾದ್ರೂ ಆಗ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಆಡಂಬರ ಮಾಡ್ಕೊಂಡು ಬರುವಂತವ್ರಿಗೆ ಮಣೆ ಹಾಕ್ತಾರೆ ಅನ್ನೋದು ಸುಳ್ಳು. ಅಲ್ಲ, ಆಕಾಂಕ್ಷಿಗಳು ಯಾರು ಇರ್ತಾರಲ್ವಾ? ಇರ್ಬೋದು. ನಾನು ಆಕಾಂಕ್ಷಿ ಸರ್. ಆಮೇಲೆ ಒಂದು ನಿಮಿಷ. ಇವರು ಆಕಾಂಕ್ಷಿ. ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲ ಹಂತದ ನಾಯಕರಿನಿಂದ ಹಿಡಿದು ಕೊನೆಯ ಸಾಲಿನ ಕಾರ್ಯಕರ್ತನವರೆಗೂ ಕೂಡ ಪಕ್ಷ ಏನಾದ್ರೂ ತೀರ್ಮಾನ ಮಾಡಿ ನೀನು ಅಭ್ಯರ್ಥಿ ಅಂತ ಅಂದ್ರೆ ಖಂಡಿತ ಫೇಸ್ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ಚುನಾವಣೆಗಳು ಸರ್ ಇದ್ದಾರೆ ಸರ್, ಎಲ್ಲರೂ ಕೂಡ. ಕಾಂಗ್ರೆಸ್ ಇಬ್ಬರು ಹೆಸರು ಅಂತ ಇದ್ದಾರೆ. ಅಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ಜನ ಇದ್ದಾರೋ ಅವರು ಎಲ್ಲರೂ ಕೂಡ ಅಭ್ಯರ್ಥಿ ಆಗ್ಲಿಕ್ಕೆ ರೆಡಿ ಇದ್ದಾರೆ. ಪಕ್ಷ ಸೂಚನೆ ಮಾಡಿದ್ರೆ ಅದ್ರಲ್ಲಿ ಹಿಂದೇಟ್ ಹಾಕುವಂತ ಕೆಲಸನೇ ಇಲ್ಲ. ಸರ್, ಆಮೇಲೆ ಚಿಕ್ಕಬಳ್ಳಾಪುರ ಶಾಸಕರು ಕುಮಾರಸ್ವಾಮಿ ಬಗ್ಗೆ ಬಹಳ ಟೀಕೆ ಮಾಡಿದ್ದಾರೆ. ಅದರ ಬಗ್ಗೆ ಏನಂತೀರಾ? ಸರ್, ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಅಂತ ಯಾವಾಗಲೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅವರು ಬರೀ ಹಿಟ್ ಅಂಡ್ ರನ್ ಅಷ್ಟೇ. ಮಾನ್ಯ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಅಲ್ಲಿ ಬಂದಿದ್ದವ್ರು ಯಾರು ನಮ್ಮ ಕಾರ್ಯಕರ್ತರಲ್ಲ ಅಂತ. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮ್ಮ ಕಾರ್ಯಕರ್ತರು ಅಂತ. ಆಮೇಲೆ ಇದೆಲ್ಲದಕ್ಕಿಂತ ಮೋರೋವರ್ ಅವ್ರನ್ನೇನು ರಾಜ್ಯದಲ್ಲಿ ಗಣನೆ ತಗೊಬೇಕು ಅಂತಲೂ ಏನೂ ಇಲ್ಲ. ಅವ್ರ ಪಕ್ಷ ಏನು ರಾಜ್ಯಕ್ಕೋಸ್ಕರ ಕೆಲಸ ಮಾಡೋಂಥ ಪಕ್ಷ ಆಗಲಿ, ಜನರಿಗೋಸ್ಕರ ಕೆಲಸ ಮಾಡೋಂಥ ಪಕ್ಷ ಏನಲ್ಲ. ಅವ್ರ ಮನೆ ಅಭಿವೃದ್ಧಿಗೋಸ್ಕರ ಮಾಡ್ಕೊಂಡಿರೋ ಒಂದು ಪಕ್ಷ ಅಷ್ಟೇ ಅದು. ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ಮಾತಿಗಾಗಲಿ, ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಿಗಾಗಲಿ ಏನು ಮನ್ನಣೆ ಕೊಡಬೇಕು ಅನ್ನೋಂಥ ಪ್ರಮೇಯ ಏನಿಲ್ಲ. ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಏನು ಚಪ್ಪಲಿ ಎಸೆತ ಪ್ರಕರಣ ಇದೆ, ಅದನ್ನು ನಾವು ನಿಜವಾಗ್ಲೂ ಖಂಡಿಸ್ತೇವೆ. ಯಾವ ಪಕ್ಷ ಆಗಿರ್ಬೋದು, ಯಾರ ಮೇಲೆ ಆಗಿರ್ಬೋದು, ಅವರೊಬ್ಬ ಆ ಕ್ಷೇತ್ರದ ಶಾಸಕರಿರ್ತಾರೆ, ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಸಂವಿಧಾನದ ಹುದ್ದೆ ಇದೆ. ಏನೇ ಇದ್ರೂ ಕೂಡ ಚರ್ಚೆ ಮುಖಾಂತರ ಬಗೆಹರಿಸ್ಕೊಬೋದೇ ವಿನಃ ಅವ್ರ ಮೇಲೆ ಚಪ್ಪಲಿ ಎಸೆಯುವಂಥದ್ದು ಒಳ್ಳೆ ಸಂಸ್ಕೃತಿ ಅಲ್ಲ. ನಾನು ಮೊನ್ನೆ ಯಾವುದೋ ಒಂದು ಬೈಟಲ್ಲಿ ನೋಡ್ತಾ ಇದ್ದೆ, ಯಡಿಯೂರಪ್ಪನವರು ಚಪ್ಪಲಿಯಲ್ಲಿ ಓಡಿಸೋಂಥ ಸಂಪ್ರದಾಯ ಯಾರ್ದು ಅಂತ ಹೇಳಿ ವಿವರವಾಗಿ ಹೇಳಿದರು. ತುಂಬ ಚೆನ್ನಾಗಿತ್ತು ಆ ಒಂದು ಬೈಟ್. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಸಣ್ಣ ಉದಾಹರಣೆ ಇಷ್ಟೇ, ಕುಮಾರಸ್ವಾಮಿಯವ್ರಿಗಾಗಿರ್ಬೋದು, ಅವರ ಕುಟುಂಬಕ್ಕಾಗಿರ್ಬೋದು, ಬಹುಶಃ JDS ಪಕ್ಷದ ಕಾರ್ಯಕರ್ತರ ವಿಚಾರವಾಗಿ ಕಿಂಚಿತ್ತೂ ಕೂಡ ಅಭಿಮಾನ ಇಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ಅವ್ರಿಗೆ ಅವ್ರ ಕೇಂದ್ರ ಸಚಿವರಾಗಿದ್ದಾರೆ, ಆ ಸಚಿವ ಸ್ಥಾನ ಉಳಿಸ್ಕೊಬೇಕು ಅನ್ನೋದು ಒಂದೇ ಅವರ ಅಜೆಂಡಾ ಇರಬೇಕು. ನಮ್ಮ ತಾಲೂಕಿನ
ನೂತನ JDS ನ ಅಧ್ಯಕ್ಷರು ಹರೀಶ್ ಗೌಡ್ರು ಈ ವಿಚಾರದಲ್ಲಿ ಬೇರೆ ತುಂಬಾ ಬೇರೆ ಬೇಡ, ತಾಲೂಕಿನಲ್ಲೇ ನಡೆದಂತಹ ಹಲವಾರು ವಿಚಾರಗಳನ್ನ ಮಾನ್ಯ ಹರೀಶ್ ಗೌಡ್ರವರು ತುಂಬಾ ಕಟುವಾಗಿ ಟೀಕಿಸಿದ್ರು. ಇದೇ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿರ್ಬೋದು, ಏನು NDA ಮೈತ್ರಿಕೂಟ ಅಂತ ಮಾಡ್ಕೊಂಡ ಮೇಲೆ JDSನವ್ರನ್ನೆಲ್ಲ ಸಂಪೂರ್ಣ ಬಿಜೆಪಿಗೆ ಸೇರಿಸ್ಕೊಂಡಿದ್ದೆ ಇವರ ಕೆಲಸ. ತುಮಕೂರು VSSN ಸೊಸೈಟಿ ಎಲೆಕ್ಷನಲ್ಲಿ, ದೊಡ್ಡ ತುಮಕೂರು VSSN ಚುನಾವಣೆ ಇರ್ಬೋದು, ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ಇರ್ಬೋದು, ಹಲವಾರು JDSನ ಹಿರಿಯ ಮುಖಂಡರುಗಳನ್ನ ಬಿಜೆಪಿಗೆ ಸೆಳ್ಕೊಂಡ್ಬಿಟ್ರು. ಆಮೇಲೆ ಸೆಳ್ಕೊಂಡ್ಬಿಟ್ರು. JDSಗೆ ಅಲ್ಲಿ JDS ಕಾರ್ಯಕರ್ತರ ಕಷ್ಟನ ಕೇಳುವಂಥದ್ದೇ ಇಲ್ಲ. ಅದಕ್ಕೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತಹ DK ಶಿವಕುಮಾರ್ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನನ್ನ ಮನೆ ಬರೀ ಕಾಂಗ್ರೆಸ್ನ ಕಾರ್ಯಕರ್ತರಿಗಲ್ಲ, JDSನ ಕಾರ್ಯಕರ್ತರಿಗೂ ಕೂಡ ತೆರೆದಿದೆ. ತಾಲೂಕಿನಲ್ಲಿ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪರ್ಮನೆಂಟ್ ಕಾರ್ಯಕರ್ತರು, ಪೇಮೆಂಟ್ ಕಾರ್ಯಕರ್ತರಲ್ಲ, ಅವರ ನೋವು ಕಷ್ಟ ಏನು ಅಂತ ಹೇಳಿ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬಾ ಅರಿವಿದೆ. ಯಾಕೆಂದ್ರೆ ಅವರು ಕೆಳ ಹಂತದಿಂದ ಬಂದಂತಹ ನಾಯಕರು. ಅವ್ರು ಅದಕ್ಕೆ ಅವ್ರು ಮುಖ್ಯಮಂತ್ರಿಗಳಾಗ್ತಿದ್ದಂಗೆ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು, ನನ್ನ ಮನೆ ಬಾಗ್ಲು ಕಾಂಗ್ರೆಸ್ ಪಕ್ಷದವ್ರಿಗೆಲ್ಲ ಎಲ್ಲ ಸಾಮಾನ್ಯ ಕಾರ್ಯಕರ್ತರು, ಯಾವುದೇ ಪಕ್ಷದ ಕಾರ್ಯಕರ್ತರು ಕೂಡ ತೆರೆದಿರುತ್ತೆ, 24 ಗಂಟೆ ತೆರೆದಿರುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದು ಇದೇ ಉದ್ದೇಶಕ್ಕೋಸ್ಕರನೇ. ಇವರ ಅಧಿಕಾರನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಹೋಗಿ ಇವತ್ತು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಕಾಂಗ್ರೆಸ್ಗೆ ಎದುರಾಳಿಯಾಗಿದ್ದಂಥದ್ದು JDS ಪಕ್ಷ, ನಮಗೆ ತಿಳಿದಿರುವಂಥದ್ದು. ಇವತ್ತು ಹುಡುಕಬೇಕು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿನಲ್ಲಿ JDS ಎಲ್ಲಿದೆ ಅಂತ ಹೇಳಿ. NDA ಅಭ್ಯರ್ಥಿಯಾಗಿ ನಿಂತಿದ್ದು JDS ಇಂದ ಒಂದೇ ಅನ್ಕೊಂತೀನಿ, ಒಂದೇ ಎರಡು ಇರಬೇಕು ಕೇವಲ ಅಷ್ಟೇ. ಸೊ ಹಾಗಾಗಿ JDS ಪಕ್ಷವನ್ನ ನಿರ್ನಾಮ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ JDS ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತದೇ ಇರುವಂತಹ ಮಾನ್ಯ ಕುಮಾರಸ್ವಾಮಿ ಅವರು ಪ್ರದೀಪ್ ಈಶ್ವರ್ ಅವರ ವಿಚಾರವಾಗಿ ಮಾತಾಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋದು ನಮ್ಮ ಒಂದು ಭಾವನೆ ಅಷ್ಟೇ. ಆಮೇಲೆ ಈಗ ಹಾಲಿ ಶಾಸಕರು ನವದೊಡ್ಡಬಳ್ಳಾಪುರ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡಿದ್ದಾರೆ, ಮಾಡ್ತೀನಿ ಅಂತ ಇದ್ದಾರೆ ಅವರ ಗುರಿ. ನಿಮ್ಮ ನಿಕಟಪೂರ್ವ ಶಾಸಕರ ಸಹಕಾರ ಇರುತ್ತಾ ಸರ್? ಯಾಕಂದ್ರೆ ದೊಡ್ಡಬಳ್ಳಾಪುರ ಅನ್ನೋದು ಸರ್ ಖಂಡಿತ ಅಭಿವೃದ್ಧಿಯ ವಿಚಾರದಲ್ಲಿ ನೀವೇ ಶಾಸಕರಿಗಾದ್ರೂ, ನಮ್ಮ ನಿಕಟಪೂರ್ವ ಶಾಸಕರಿಗಾದ್ರೂ ಕರೆ ಮಾಡಿ, ಅಥವಾ ನೀವೇ ಅವ್ರ ಮನೆಗೆ ಹೋಗಿ ಹಣ ಹಿಂಗಿದೆ. ಯಾಕೆಂದ್ರೆ ಈಗಿನ ಶಾಸಕರಿಗೂ ನಮ್ಮ ಶಾಸಕರಿಗೂ ವಯಸ್ಸಿನ ಅಂತ ತುಂಬಾ ಇದೆ, ಅವ್ರು ಸೀನಿಯರ್ ಇದ್ದಾರೆ. ಇಂಥ ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿದೆ, ಯಾವುದೋ ಒಂದು ಕಡತ ಮೂವ್ ಆಗಿದೆ, ಇಂಥ ಇಲಾಖೆಯಲ್ಲಿ ನಿಂತಿದೆ, ನಾನು ಹೇಳಿದ್ರೆ ಆಗ್ತಾ ಇಲ್ಲ, ಅಥವಾ ಯಾರೋ ಸಚಿವರು ನನಗೆ ಅನುದಾನ ಕೊಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ನನಗೆ ಸ್ಪಂದಿಸ್ತಾ ಇಲ್ಲ. ನೀವು ತಾಲೂಕಿನ 2 ಬಾರಿ ಶಾಸಕರಾಗಿದ್ದೀರಿ, ತಾಲೂಕಿನ ಜನತೆಯ ಋಣ ನಿಮ್ಮ ಮೇಲಿದೆ, ಬನ್ನಿ ಒಟ್ಟಾಗಿ ಹೋಗೋಣ, ಸರ್ವಪಕ್ಷದ ನಾಯಕರನ್ನ ಕರೀರಿ. JDS ಮುನೇಗೌಡರಿದ್ದಾರೆ, ಹರೀಶ್ ಗೌಡ್ರಿದ್ದಾರೆ, ನಿಮ್ಮ NDA ಮೈತ್ರಿಕೂಟ ಇದೆ, ನಮ್ಮ ತಾಲೂಕಿನ ಹಲವಾರು ನಾಯಕರುಗಳಿದ್ದಾರೆ, ನಿಕಟಪೂರ್ವ ಶಾಸಕರಿದ್ದಾರೆ, ಕರೀರಿ. ನೀವು ಅನುದಾನ ಬರ್ತಾ ಇಲ್ಲ, ನವದೊಡ್ಡಬಳ್ಳಾಪುರ ನಿರ್ಮಾಣ ನಾನು ಕಂಡ ಕನಸು, ಮಾಡಕ್ಕಾಗ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ನನಗೆ, ಬನ್ನಿ ಅಂತ ಕರೀರಿ. ಅವ್ರು ಬರಲಿಲ್ಲ ಅಂತ ಅಂದಾಗ ಮಾತು. ನೀವು ನಾನು ಅದೇ ಸರ್ ಹೇಳಿದ್ದು, ಮಗು ಅಳ್ಳಿಲ್ಲ ಅಂದ್ರೆ ತಾಯಿ ಕೂಡ ಹಾಲು ಕೊಡೋದಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅಂತ ಹೊರಟಾಗ ನಿಮ್ಗೆ ಏನೇ ಸಹಕಾರ ಬೇಕಾದ್ರೆ ಕೇಳೋದ್ರಲ್ಲಿ ತಪ್ಪೇನಿದೆ? ಹಿರಿಯರನ್ನ ಪರಿಗಣನೆ ತಗೊಂಡ್ರಲ್ಲಿ ತಪ್ಪೇನಿದೆ? ರಾಜಕಾರಣ ಚುನಾವಣೆ ಬಂದಾಗ ಮಾಡೋಣ, ಅಭಿವೃದ್ಧಿ ವಿಚಾರದಲ್ಲಿ ಯಾಕೆ ರಾಜಕಾರಣ ಮಾಡ್ತೀರಿ? ಅವರೊಂದು ಶಾಸಕರು ಒಂದು ಮಾತು ಹೇಳಿದ್ದು ನಾನು ಕೇಳ್ಪಟ್ಟಿದ್ದೆ, ಯಾವುದೋ ಒಂದು ವಿಚಾರದಲ್ಲಿ, ಒಂದು ಯಾವುದು ಅಂತ ನನಗೆ ನೆನಪಿಲ್ಲ. ನಾನು ಯಾರ ಮನೆ ಬಾಗಿಲಿಗೂ ಹೋಗಲ್ಲ, ಯಾರನ್ನೂ ನಾನು ಕೇಳಲ್ಲ. ಕೇಳಲಿಲ್ಲ, ಹೋಗ್ಲಿಲ್ಲ ಅಂದ್ರೆ ಅಭಿವೃದ್ಧಿಗೆ ಅನುದಾನ ಎಲ್ಲಿಂದ ಬರುತ್ತೆ? ತಾವೆಲ್ಲ ತಿಳಿದಿದ್ದೀರಿ. ಶರತಣ್ಣ ಹೇಳಿದ್ರು ಫಾರಿನ್ ನಲ್ಲಿ MS ಮಾಡಿದರು ಅಂತ ಹೇಳಿ. ಸರ್, ನಿಮಗೆ ಗೈಡ್ಲೈನ್ಸ್ ಮಾಡೋಷ್ಟು ದೊಡ್ಡವ್ರು ನಾವೆಲ್ಲ ಹಳ್ಳಿಯವರು, ರೈತರ ಮಕ್ಕಳು. ನಮ್ಮ ಹಳ್ಳಿ ತಕ್ಕನ ನಮ್ಗಿನ್ನ ಫಾರಿನ್ ಆಗೋದು ತುಂಬಾ ದೂರ ಇದೆ. ಇಲ್ಲಿನ ಜನಸಾಮಾನ್ಯರ ಲೆಕ್ಕದಲ್ಲಿ ನೀವು ದಯವಿಟ್ಟು ಕೆಲಸ ಮಾಡಿ. ತುಂಬಾ ಬಿಸ್ನೆಸ್ ಮೈಂಡ್ ಆಗಿ, ತುಂಬಾ ಅಫಿಷಿಯಲ್ ಲೆವೆಲ್ ಥಿಂಕ್ ಮಾಡಬೇಡಿ. ಕಡು ಬಡವರನ್ನ, ಜನಸಾಮಾನ್ಯರನ್ನ ಹೇಗೆ ಮೇಲೆತ್ತೋದು ಅನ್ನೋದ್ರಲ್ಲಿ ದಯವಿಟ್ಟು ಥಿಂಕ್ ಮಾಡಿ. ನಿಮ್ಗೆ ಅಷ್ಟು ಸಹಕಾರ ಬೇಕು ಅಂದ್ರೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಖಂಡಿತ ಅದಕ್ಕೆ ವೆಂಕಟರಮಣಯ್ಯನವರಾಗಿರ್ಬೋದು, ನಮ್ಮ ತಾಲೂಕಿನ ನಮ್ಮ ಪಕ್ಷದ ಮುಖಂಡರಾಗಿರ್ಬೋದು, ನಾವು ಕಾರ್ಯಕರ್ತರಾಗಿರ್ಬೋದು, ನೀವು ನಮಗೆ ಮಣ್ಣು ಒರೆಸ್ತೀರಿ ಅಂದ್ರೆ ನಾವು ಹೊರಲಿಕ್ಕೆ ಸಿದ್ಧವಿದ್ದೀವಿ, ಬಳಸ್ಕೊಳ್ಳಿ. ನಿಮ್ಮಷ್ಟು ಶಕ್ತಿ ಇಲ್ಲ ಅಂದ್ರೂ ಅಲ್ಪ ಸ್ವಲ್ಪನಾದ್ರೂ ಶಕ್ತಿ ಇದೆ ನಮ್ಮಲ್ಲಿ, ಅದನ್ನು ಬಳಸ್ಕೊಳ್ಳಿ. ನಾವು ಅದನ್ನ ತಾಲೂಕಿನ ಅಭಿವೃದ್ಧಿ ವಿಚಾರಕ್ಕೆ ಸರ್ವದಾ ಸನ್ನದ್ಧರಾಗಿರ್ತೀವಿ.